ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ. ಶ್ರೀಶಾ ಅಡುಗೆ ಮನೆಗೆ ನಾನು ಮತ್ತೊಮ್ಮೆ ನಿಮಗೋಸ್ಕರ 2 ಸ್ಟೆಪ್ಪಲ್ಲಿ ವೆನಿಲಾ ಫ್ಲೇವರಲ್ಲಿ ಈ ಕೇಕ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದು ಬರ್ಡೇ ಗರ್ಲ್ಗೋಸ್ಕರ ಕೇಕ್ನ ರೆಡಿ ಆಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಆದ ಈ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಇದು ಕಂಪ್ಲೀಟಾಗಿ ಡೀಟೇಲ್ ಆದ ವಿಡಿಯೋನ ನೋಡಬೇಕಂದ್ರೆ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅದೇ ರೀತಿ ನೀವು ಇದೇ ರೀತಿಯಾಗಿ ಹೊಸ ಹೊಸ ಕೇಕನ್ನು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗಾದರೆ ನಡೀರಿ ಇದನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲು ನಾವು ಐಸ್ ಕೇಕ್ ಮಾಡಬೇಕಂದ್ರೆ ವಿಪಿಂಗ್ ಕ್ರೀಮ್ ಇರುತ್ತೆ ಅಲ್ವಾ, ಇದನ್ನು ನಾವು ಡೀಪ್ ಫ್ರಿಜ್ನಿಂದ ಹೊರಗಡೆ ಇಡಬೇಕಾಗುತ್ತೆ. 1 ಅವರ್ ಆದರೂ ಮಿನಿಮಮ್ ಆಗಿ ಹೊರಗಡೆ ಇಡಬೇಕು. ಅದರ ನಂತರ ನೋಡಿ ನಾವು ಫಸ್ಟ್ ಪ್ರೋಸೆಸ್ ನಾವು ಎಷ್ಟು ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ ಅಂದರೆ 1 kg ಕೇಕ್ಗೆ 7 ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅದೇ ಕೇಕ್ನ ನಾನು 2 ಟೈರಲ್ಲಿ 2 kg ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಅದ್ರಗೋಸ್ಕರ ನಾನು 7 ಇಂಚಿನ ಕೇಕ್ ಟಿನ್, ಅದೇ ರೀತಿಯಾಗಿ 5 ಇಂಚಿನ ಕೇಕ್ ಟಿನ್ 2 ಟೈರಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಇವೆರಡು ಕೇಕ್ ಟಿನ್ಗೆ ನಾವು ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ ಇದರಲ್ಲಿ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಇದರಲ್ಲಿ ಆಯಿಲ್ನ ಹಚ್ಚಿದ ನಂತರ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಆದರೆ ಮೈದಾ ತುಂಬ ಈಸಿಯಾಗಿರೋದ್ರಿಂದ ನಾನು ಮೈದಾ ಹಿಟ್ಟು 1 ಸ್ಪೂನ್ ಹಾಕಿ ಈ ಥರ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಅದರ ನಂತರ ನಾವು ಇದಕ್ಕಿಂತ ಮೊದಲು ನಾವು ಇಲ್ಲಿ ವೇಟ್ ಮಷಿನ್ ಮೇಲೆ ಈ ರೀತಿಯಾಗಿ 1 ಬೌಲ್ನ ಇಟ್ಟು ಅದರ ನಂತರ ಇದರಲ್ಲಿ ನಾವು ಎಷ್ಟು ಗ್ರಾಮಷ್ಟು ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ನೋಡೋಣ. ನಾನು ಇಲ್ಲಿ ನೋಡಿ ಕೆಳಗಿನ ಸ್ಟೆಪ್ಗೋಸ್ಕರ ಇಲ್ಲಿ 450 ಗ್ರಾಮಷ್ಟು ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ವೇಳೆ ನೀವು 1 kg ಕೇಕ್ನ ರೆಡಿ ಮಾಡಬೇಕಂತ ಇದ್ದರೆ 350 ಗ್ರಾಮಷ್ಟು ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕಾಗ್ತಾ ಇದೆ. ಆದರೆ ನಾನು ಇಲ್ಲಿ 450 ಗ್ರಾಮಷ್ಟು ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ ಕೆಳಗಿನ ಸ್ಟೆಪ್ಗೋಸ್ಕರ. ಅದರ ನಂತರ ನಾವು ಇದರಲ್ಲಿ ಹಾಕಬೇಕಾಗಿರೋದು 6 ಸ್ಪೂನಷ್ಟು ನಾವು ಇದರಲ್ಲಿ ಆಯಿಲ್ನ ಹಾಕಬೇಕು. ಬೇಕಂದರೆ ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡ್ಬೋದು. ಅದರ ನಂತರ ನಾವು ಇಲ್ಲಿ ಯಾವ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೀವಲ್ವ ಆ ಥರದ್ದು ನಾವು ಇಲ್ಲಿ ಎಸೆನ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ನಾನು ಎಲ್ಲಕ್ಕಿಂತ ಮೊದಲಾಗಿ ವೆನಿಲಾ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳಿದ್ದೆ, ಆದರೆ ಸಾರಿ, ನಾನಿಲ್ಲಿ ರಸ್ಮಲೈ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ರಸ್ಮಲೈ ಎಸೆನ್ಸ್ ಕೂಡ ಇದರಲ್ಲಿ ಹಾಕಿದ್ದೇನೆ. ರಸ್ಮಲೈ ಎಸೆನ್ಸ್ ಇದರಲ್ಲಿ ನಾವು 8 ರಿಂದ 10 ಡ್ರಾಪ್ ಅಷ್ಟು ಮಿನಿಮಮ್ ಆಗಿ ಹಾಕಬೇಕಾಗುತ್ತದೆ. ಇದರಲ್ಲಿ ರಸ್ಮಲೈ ಎಸೆನ್ಸ್ ಹಾಕೋದ್ರಿಂದ ಆ ರಸ್ಮಲೈ ಫ್ಲೇವರ್ ಬರುತ್ತೆ ಅಲ್ವಾ, ಅದ್ರಗೋಸ್ಕರ ರಸ್ಮಲೈ ಎಸೆನ್ಸ್ ಕಂಪಲ್ಸರಿ ಹಾಕಬೇಕು. ನೀವು ಪೈನಾಪಲ್ ಫ್ಲೇವರಲ್ಲಿ ನೀವು ಕೇಕ್ನ ರೆಡಿ ಮಾಡಬೇಕಂದ್ರೆ ಪೈನಾಪಲ್ ಫ್ಲೇವರ್ ಎಸೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದರ ನಂತರ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನಾವು ಈ ಬ್ಯಾಟರ್ನ ರೆಡಿ ಮಾಡಿಕೊಂಡು ಕೇಕ್ ಟೀನಲ್ಲಿ ನಾವು ಇದನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ನಾವು ಈ ಥರ ಕೇಕ್ ಟೀನಲ್ಲಿ ಹಾಕಿದ ನಂತರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇವಾಗ ನಾವು ಈ ಸಮಯದಲ್ಲಿ ಓವನ್ನ ಪ್ರೀ ಹೀಟ್ ಕೂಡ ಆಗಲಿಕ್ಕೆ ಇಟ್ಟಿರಬೇಕಾಗುತ್ತೆ. ಇವಾಗ ನೋಡಿ ಇದನ್ನು ಓವನ್ ಕೂಡ ಪ್ರೀ ಹೀಟ್ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ 4 ರಿಂದ 5 ಟೈಮ್ ನಾವು ಈ ಥರ ಟ್ಯಾಪ್ ಮಾಡಬೇಕು. ಓವನ್ ಕೂಡ ಪ್ರೀ ಹೀಟ್ ಆಗಿದೆ, ಇಲ್ಲಿ ನೋಡ್ಬೋದು. ಇಲ್ಲಿ 160 ಡಿಗ್ರಿಯಲ್ಲಿ ನಾನು ಇದನ್ನು 20 to 22 ಮಿನಿಟ್ಸ್ಗೋಸ್ಕರ ಇದನ್ನು ಸೆಟ್ ಮಾಡಬೇಕು. ಮಿನಿಮಮ್ ಆಗಿ ಇದನ್ನು 22 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದನ್ನು ನೀವು ಒಂದು ಸರ್ತಿ ಚೆಕ್ ಮಾಡಿ. ಇಲ್ಲಿ ನೋಡಿ ನಾನು ಚೆನ್ನಾಗಿ ಸ್ಪಾಂಜ್ ಕೂಡ ರೆಡಿ ಆಗಿದೆ. ನಾನು ಕೇಕ್ನ ಓವನ್ನಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ 160 ಡಿಗ್ರಿಯಲ್ಲಿ ನಾನು 22 ಮಿನಿಟ್ಸ್ಗೋಸ್ಕರ ಇದನ್ನು ಸೆಟ್ ಮಾಡಿದೆ. ನೀವು ಒಂದು ವೇಳೆ 150 ಡಿಗ್ರಿಯಲ್ಲಿ ಇದನ್ನು ಸೆಟ್ ಮಾಡಿದರೆ ಇದನ್ನು 25 ಮಿನಿಟ್ಸ್ಗೋಸ್ಕರ ಬೇಕಾಗಲಿಕ್ಕೆ ಬಿಡಬೇಕಾಗುತ್ತೆ. ನೀವು 150 ಅಥವಾ 160 ಡಿಗ್ರಿಯಲ್ಲಿ ಇದನ್ನು ಸೆಟ್ ಮಾಡಿದರೆ ಪರ್ಫೆಕ್ಟಾಗಿ ಸ್ಪಾಂಜ್ ರೆಡಿ ಆಗುತ್ತೆ. ಇಲ್ಲ ಅಂದರೆ ನೀವು ಗ್ಯಾಸ್ ಮೇಲೂ ಕೂಡ ಮಾಡ್ಬೋದಂದರೆ ಇದನ್ನು ನೀವು ಗ್ಯಾಸ್ ಮೇಲೂ ಕೂಡ ಮಾಡ್ಬೋದು. ಆದರೆ ಇದನ್ನು ನಾನು ಓವನ್ನಲ್ಲಿ ಮಾಡಿದ್ದೇನೆ. ನೀವು ಗ್ಯಾಸ್ ಮೇಲೆ ಯಾವ ಥರ ಮಾಡಬೇಕಂತ ಕಲಿಬೇಕಂತ ಇದ್ದರೆ ನನ್ನ ಕೆಲವೊಂದು ವಿಡಿಯೋಸ್ ಇದೆ, ಅದರಲ್ಲಿ ಹೋಗಿ ನೋಡ್ಬೋದು ನನ್ನ ಚಾನೆಲ್ ಪೇಜ್ನಲ್ಲಿ. ಅದರ ನಂತರ ನೋಡಿ ಇದರ ಮೇಲಿನ ಲೇಯರ್ನ ನಾವು ಸ್ವಲ್ಪನೇ ತೆಗಿಬೇಕಾಗುತ್ತೆ. ಇದು ಒಂದು ವೇಳೆ ನೀವು ಓವನ್ನಲ್ಲಿ ಮಾಡಿದರೆ ಮಾತ್ರ ಈ ಥರ ಮೇಲಿನ ಲೇಯರ್ನ ತೆಗಿಬೇಕಾಗುತ್ತೆ. ಇದನ್ನು ನೀವು ಗ್ಯಾಸ್ ಮೇಲೆ ಮಾಡಿದರೆ ಈ ಥರ ತೆಗೆಯುವಂಥ ಅವಶ್ಯಕತೆ ಇರುವುದಿಲ್ಲ. ಇದರ ನಂತರ ನೋಡಿ ಇಲ್ಲಿ ನಾನು ಈ ಕೇಕ್ನ 4 ಲೇಯರ್ಸ್ ಆಗಿ ಮಾಡಿದ್ದೀನಿ. ಯಾಕಂದರೆ ಇದನ್ನು ನಾನು ಹೈಟೆಡ್ ಕೇಕಲ್ಲಿ ರೆಡಿ ಮಾಡ್ತಾ ಇದ್ದಿದ್ದರಿಂದ ಇದನ್ನು 4 ಲೇಯರ್ಸಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ನೋಡ್ಬೋದು ಈ ಥರ ಮೇಲಿನ ಸ್ಟೆಪ್ನಲ್ಲಿ ಕೂಡ ಸ್ಪಾಂಜ್ನ ರೆಡಿ ಮಾಡಿದ್ದೆ. ಅದರಲ್ಲಿ ನಾನು 250 ಗ್ರಾಮಷ್ಟು ಪ್ರಿಮಿಕ್ಸ್ನ ಹಾಕಿ ಅದಕ್ಕೆ ನಾನು
4 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕಿ ಅದನ್ನು ಕೂಡ ನಾನು ಚೆನ್ನಾಗಿ ನೀರನ್ನು ಹಾಕಿ ಬ್ಯಾಟರ್ ರೆಡಿ ಮಾಡಿ ಅದನ್ನು 160 ಡಿಗ್ರಿಯಲ್ಲಿ ನಾನು 20 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಸ್ಪೂಂಜ್ ಕೂಡ ರೆಡಿ ಮಾಡಿ ಅದರ ಕೂಡ 4 ಲೇಯರ್ಸ್ನ ರೆಡಿ ಮಾಡಿದ್ದೇನೆ. ಅದರ ನಂತರ ನಾವು ಇಲ್ಲಿ 9 ಇಂಚಿನ ಕೇಕ್ ಅಂದರೆ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬೇಸ್ಗೆ ನಾವು ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಅದರ ಮೇಲೆ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಅದಕ್ಕೆ ಚೆನ್ನಾಗಿ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾವು ಇದಕ್ಕೆ ಕ್ರೀಮ್ನ ಅಪ್ಲೈ ಮಾಡಬೇಕು. ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದು ರಸ್ಮಲೈ ಫ್ಲೇವರಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ರಸ್ಮಲೈ ಕ್ರಶ್ ಕೂಡ ಹಾಕಬೇಕಾಗುತ್ತೆ. ರಸ್ಮಲೈ ಕ್ರಶ್ ಕೂಡ ಹಾಕಿದ ನಂತರ ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಆದ ನಂತರ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸ್ಸಲ್ಲಿ ಲೇಯರ್ ಬೈ ಲೇಯರ್ ಸ್ಪಾಂಜ್ನ ನಾವು ಈ ಥರ ಇಟ್ಟು ಕ್ರೀಮ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಈಗ ನೋಡಿ ಇದೇ ಥರ ಪ್ರೊಸೆಸ್ ನಾವು 4 ಲೇಯರ್ಸ್ಗಳನ್ನು ಈ ಥರ ನಾವು ಚೆನ್ನಾಗಿ ಮಾಡಬೇಕಾಗುತ್ತದೆ. ಇದೇ ಥರ ಸೇಮ್ 4 ಲೇಯರ್ಸ್ಗಳನ್ನು ಮಾಡಿದ ನಂತರ ನಾವು ಇವತ್ತಿಗೂ 4ನೇ ಲೇಯರ್ಸ್ ಇರುತ್ತಲ್ವ ಅದನ್ನು ನಾವು ಕ್ರಮ್ ಕೋಟಿಂಗ್ ಅಂತ ಮಾಡಬೇಕಾಗುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ಈ ಕೇಕ್ ವಿಡಿಯೋನ ನಾನು 2 ಪಾರ್ಟಲ್ಲಿ ಮಾಡ್ತಾ ಇರೋದ್ರಿಂದ ಫಸ್ಟ್ ಪಾರ್ಟಲ್ಲಿ ನಾನು ಜಸ್ಟ್ ಕ್ರಮ್ ಕೋಟಿಂಗ್ವರೆಗೂ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ವಿಡಿಯೋ ನೋಡಬೇಕಂದ್ರೆ ಪಾರ್ಟ್ 2 ಅಲ್ಲಿ ಹೋಗಿ ನೋಡ್ಬೋದು. ಇವಾಗ ನೋಡಿ ನಾನು ಇದೇ ಥರ ಹೊಸ ಕೇಕ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಯಾರಿಗಾದರೂ ಕಲಿಬೇಕಂತ ಇದ್ದರೆ, ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಅದು ಯಾರಾದರೂ ಕಲಿಬೇಕಂತ ಇದ್ದರೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದ್ರಿಂದ ಅವರಾದರೂ ಕಲ್ಕೋಬಹುದು. ಇಲ್ಲಾದರೆ ನೀವು ಆದರೂ ಮನೆಯಲ್ಲಿ ಕಲ್ಕೊಂಡು ಈ ಥರ ಆಗಿ ಮನೆಯಲ್ಲೂ ಕೂಡ ಕೂತು ಕೇಕ್ನ ಸೇಲ್ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಮನೆಯ ಫಂಕ್ಷನ್ಗಳಲ್ಲಿ ನೀವು ಈ ಥರ ಕೇಕನ್ನು ಕೂಡ ಮಾಡ್ಬೋದು. ಫಸ್ಟ್ ವಿಡಿಯೋಲಿ ಈ ಥರ ಕ್ರಮ್ ಕೋಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಈ ರೀತಿಯಾದ ಕೇಕ್ ವಿಡಿಯೋಸ್ಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನೋಡಬೇಕಂತ ಇದ್ದರೆ ಪಾರ್ಟ್ 2ನ ಮರೀದೆ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.